ಹಿಸ್ಟ್ರಿ ರಿಪೀಟ್ ಅನ್ನೋ ಥರ ಲಾಸ್ಟ್ ಸೀಸನಲ್ಲಿ ಏನಾಗಿತ್ತೋ ಈಗಲೂ ಕೂಡ ಅದೇ ಆಗಿದೆ. ಹೋದ ವರ್ಷ ಪಂಜಾಬ್ ತಂಡ RCB ವಿರುದ್ಧ ಸೋತು ಮತ್ತೆ ಕ್ವಾಲಿಫೈರ್ 2ನಲ್ಲಿ ಗೆದ್ದು ಫೈನಲ್ಗೆ ಬಂದಿದ್ರು. ಈ ವರ್ಷ ಗುಜರಾತ್ ತಂಡ ಫಸ್ಟ್ ಸೋತು ಆಮೇಲೆ ಕ್ವಾಲಿಫೈರ್ 2ನಲ್ಲಿ ಗೆದ್ದು ಮತ್ತೆ ಫೈನಲ್ಗೆ ಬಂದಿದ್ದಾರೆ. ಬ್ಯಾಡ್ ಲಕ್ ಏನಂದ್ರೆ ರಾಜಸ್ಥಾನ ತಂಡ ಸೋತಿದ್ದು ಬೇಜಾರಾಗಿದ್ದಕ್ಕಿಂತ ಬಾಸ್ ಬೇಬಿ ಪರ್ಫಾರ್ಮೆನ್ಸ್ಗೆ ಫಲಿತಾಂಶ ಸಿಗ್ಲಿಲ್ವಲ್ಲ ಅಂತ ತುಂಬಾ ಅಭಿಮಾನಿಗಳು ಹರ್ಟ್ ಆಗಿದ್ದಾರೆ. ಕ್ವಾಲಿಫೈರ್ 2ನಲ್ಲಿ ರಾಜಸ್ಥಾನ ತಂಡವನ್ನ ಸೋಲಿಸುವ ಮೂಲಕ ಗುಜರಾತ್ ತಂಡ ಫೈನಲ್ಗೆ ಲಗ್ಗೆ ಇಟ್ಟಿದೆ. RCB ಹಾಗೆ ಗುಜರಾತ್ ನಡುವೆ ಚಾಂಪಿಯನ್ ಪಟ್ಟಕ್ಕಾಗಿ ನಾಳೆ ಫೈಟ್ ನಡೆಯಲಿದೆ. ಅಷ್ಟಕ್ಕೂ ಡೂ ಆರ್ ಡೈ ಮ್ಯಾಚ್ ಅಲ್ಲಿ ರಾಜಸ್ಥಾನ ಎಡವಿದ್ದೆಲ್ಲಿ? ಸೂರ್ಯವಂಶಿಗೆ ಇರುವಂತ ಮೆಚುರಿಟಿ ಬೇರೆಯವರಿಗೆ ಇರಲಿಲ್ವಾ? ಗುಜರಾತ್ ಪ್ಲಾನ್ ವರ್ಕ್ ಆಗಿದ್ದು ಹೇಗೆ? ಸಾಯಿ ಸುದರ್ಶನ್ ಕೈ ಮತ್ತು ಬ್ಯಾಟ್ಗೆ ಗಮ್ ಹಾಕಬೇಕಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮಾಡು ಇಲ್ಲವೇ ಮಡಿ ಮ್ಯಾಚ್ ಅಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ರಾಜಸ್ಥಾನ ತಂಡ ವೈಭವ್ ಸೂರ್ಯವಂಶಿ ಅವರ ಅದ್ಭುತ ಇನ್ನಿಂಗ್ಸ್ನಿಂದಾಗಿ 20 ಓವರ್ಗಳಲ್ಲಿ 6 ವಿಕೆಟ್ಗಳನ್ನು ಕಳ್ಕೊಂಡು 214 ರನ್ಗಳನ್ನು ಕಲೆ ಹಾಕಿತ್ತು. ಈ ಟಾರ್ಗೆಟ್ ಬೆನ್ನಟ್ಟಿದಂತ ಗುಜರಾತ್ ತಂಡ ಈಸಿಯಾಗಿ 18.4 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 219 ರನ್ ಗಳಿಸುವ ಮೂಲಕ ಪಂದ್ಯವನ್ನ ಗೆದ್ದುಕೊಳ್ತು. ಸೊ ಅಲ್ಲಿಗೆ ರಾಜಸ್ಥಾನ ಸೋಲೋ ಮೂಲಕ ಟೂರ್ನಿಗೆ ಗುಡ್ ಬೈ ಹೇಳಿದ್ರೆ ಗುಜರಾತ್ ಗೆಲ್ಲೋ ಮೂಲಕ ಫೈನಲ್ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿದೆ. ಆಕ್ಚುಲಿ ಗೆಲ್ಲಬೇಕಾಗಿದ್ದಂತ ಪಂದ್ಯವನ್ನ ರಾಜಸ್ಥಾನ ಮಿಸ್ ಮಾಡ್ಕೊಂಡಿದ್ದು ಎಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಅಂದ್ರೆ ಮ್ಯಾಚ್ ಹೈಲೈಟ್ಸ್ ಎಲ್ಲಿ, ಟ್ವಿಸ್ಟ್ ಸಿಕ್ಕಿದೆಲ್ಲಿ ಅನ್ನೋದನ್ನ. ಆಕ್ಚುಲಿ ಆರಂಭದ ಪಂದ್ಯಕ್ಕೂ ಮುನ್ನ ರಾಜಸ್ಥಾನದ ನಾಯಕ ರಿಯಾನ್ ಪರಾಗ್ ಟಾಸ್ ಅನ್ನ ಗೆಲ್ತಾರೆ. ಜೊತೆಗೆ ನಾವು ಬ್ಯಾಟಿಂಗ್ ಅನ್ನ ಮಾಡ್ತೀವಿ ಅಂತೇಳಿ ಕಾನ್ಫಿಡೆಂಟ್ ಅಲ್ಲಿ ಬರ್ತಾರೆ. ಸೊ ಇನ್ನಿಂಗ್ಸ್ ಆರಂಭ ಆದಾಗ ಅಂತ ಸಪೋರ್ಟ್ ಸಿಗ್ಲಿಲ್ಲ ರಾಜಸ್ಥಾನ ಬ್ಯಾಟರ್ಗಳ ಕಡೆಯಿಂದ. ಜೈಸ್ವಾಲ್, ಜುರೇಲ್ ಹಾಗೆ ಇವರಿಬ್ಬರು ಕೂಡ ಫಸ್ಟ್ ಹಾಗೆ ಸೆಕೆಂಡ್ ಓವರ್ನಲ್ಲಿ ವಿಕೆಟ್ ಅನ್ನು ಒಪ್ಪಿಸುವಂತದ್ದು. ಸೊ ಲಾಸ್ಟ್ ಏನು ಹೈದರಾಬಾದ್ ವಿರುದ್ಧದ ಮ್ಯಾಚ್ ಅಲ್ಲಿ ಇವರು ಹೈ ಸ್ಕೋರ್ ಅನ್ನ ಕಲೆ ಹಾಕಿದ್ರು. ಸೊ ಈ ಮ್ಯಾಚ್ ಅಲ್ಲೂ ಕೂಡ ನಾವು ಹಾಗೆ ಬ್ಯಾಟಿಂಗ್ ಅನ್ನ ಮಾಡಿ ನೆಕ್ಸ್ಟ್ ಚೇಸಿಂಗ್ ಬರುವಂತ ತಂಡಕ್ಕೆ ಪ್ರೆಷರ್ ಕ್ರಿಯೇಟ್ ಮಾಡಿ ಸೋಲಿಸ್ತೀವಿ ಅನ್ನುವಂತ ಟಾರ್ಗೆಟ್ ಅಥವಾ ಲೆಕ್ಕಾಚಾರ ರಾಜಸ್ಥಾನದಾಗಿತ್ತು. ಬಟ್ ಬ್ಯಾಟರ್ಗಳ ಕಡೆಯಿಂದ ಸಪೋರ್ಟ್ ಸಿಗ್ಲಿಲ್ಲ. ಇದು 4ನೇ ಸ್ಲಾಟ್ ಅಲ್ಲಿ ಜಡ್ಡು ಬಂದರೂ ಕೂಡ ಇಂಜುರಿ ಅಂತ ರಿಟೈರ್ಡ್ ಹರ್ಟ್ ಆಗ್ತಾರೆ. ಸೊ ಇಲ್ಲಿ ಒಂದು ಕಡೆ ವೈಭವ್ ಸೂರ್ಯವಂಶಿ ಜೊತೆಗೆ ಜಡ್ಡು ಅವರ ಪಾರ್ಟ್ನರ್ಶಿಪ್ ಚೆನ್ನಾಗಿತ್ತು. ಬಟ್ ಅಂಥ ಟೈಮಲ್ಲಿ ಅವ್ರು ಇಂಜುರಿ ಆಗಿ ರಿಟೈರ್ಡ್ ಹರ್ಟ್ ಆಗ್ತಾರೆ. ಸೊ ಇಲ್ಲೂ ಕೂಡ ಮೊಮೆಂಟಮ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಸೂರ್ಯವಂಶಿ 96 ರನ್ಗಳನ್ನ ಕಲೆ ಹಾಕಿದ್ರೆ ರವೀಂದ್ರ ಜಡೇಜಾ ಅವರ ಅದ್ಭುತ ಇನ್ನಿಂಗ್ಸ್ ಹಾಗೆ ಲಾಸ್ಟ್ ಓವರ್ ಕಮಾಲ್ನಿಂದಾಗಿ ಫೆರೇರಾ 11 ಬಾಲಲ್ಲಿ 38 ರನ್ಗಳನ್ನ ಕಲೆ ಹಾಕ್ತಾರೆ. ಹೀಗಾಗಿ 214 ರನ್ಗಳು ಬರುತ್ತೆ. ಆದರೆ ತುಂಬ ಒತ್ತಡ ಇಲ್ಲದೆ GT ಚೇಸಿಂಗ್ ಅನ್ನ ಮಾಡುತ್ತೆ. ಸೊ 215 ರನ್ಗಳ ಟಾರ್ಗೆಟ್ ಸಿಕ್ಕರೂ ಕೂಡ GTಗೆ ಸೊ ಅದು ದೊಡ್ಡ ಅವರಿಗೆ ಎಫೆಕ್ಟ್ ಆಗೋದಿಲ್ಲ. ಇವನ್ ಪಾರ್ಥಿವ್ ಪಟೇಲ್ ಕೂಡ ಹೇಳ್ತಾ ಇದ್ರು ಮ್ಯಾಚ್ ಟೈಮಲ್ಲಿ, ನಮ್ಮ ಟಾರ್ಗೆಟ್ 220 ಒಳಗೆ ರಾಜಸ್ಥಾನವನ್ನ ಕಟ್ಟಿ ಹಾಕೋದು. ಸೊ ಕಟ್ಟಿ ಹಾಕಿದ್ರೆ ಪಕ್ಕ ನಾವು ಚೇಸಿಂಗ್ ಅನ್ನ ಮಾಡ್ತೀವಿ. 240 250 ಅಂದ್ರೆ ಸ್ವಲ್ಪ ಪ್ರೆಷರ್ ಇರುತ್ತೆ. ಬಟ್ ನಾವು 220 ಒಳಗೆ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗೆ ಕಂಟ್ರೋಲ್ ಮಾಡಿ ಜೊತೆಗೆ ಪಂದ್ಯವನ್ನು ಕೂಡ ಗೆದ್ದುಕೊಳ್ತಾರೆ. ಫಸ್ಟ್ ಓವರ್ನಿಂದಲೇ ಗಿಲ್ ಹಾಗೆ ಸುದರ್ಶನ್ ಬ್ಯಾಟಿಂಗ್ ಖದರನ್ನ ತೋರಿಸೋಕೆ ಶುರುವಾಗುವಂಥದ್ದು. ಸೊ ಈ ಇಬ್ಬರು ಪಾರ್ಟ್ನರ್ಶಿಪ್ ಅದ್ಭುತವಾಗಿ ವರ್ಕ್ ಆಗ್ತಿದೆ. ಜೊತೆಗೆ ಮೊದಲ ವಿಕೆಟ್ಗೆ 167 ರನ್ಗಳ ಜೊತೆಯಾಟ ಬರುತ್ತೆ. ಇನ್ನು ಗಿಲ್ ಶತಕದ ಆರ್ಭಟ ಬಾರಿಸೋದ್ರಿಂದ ಇನ್ನು 8 ಬಾಲ್ ಇದ್ದಂಗೆ 4 ವಿಕೆಟ್ ಅನ್ನ ಕಳ್ಕೊಂಡು ಪಂದ್ಯವನ್ನ ಗೆಲ್ತಾರೆ. ಇನ್ನು ರಾಜಸ್ಥಾನ ಬೌಲಿಂಗ್ ವೀಕ್ ಇತ್ತು. ಸೊ ಬರ್ಗರ್ ಮಾತ್ರನೇ 8.75 ಎಕಾನಮಿ ಅಂದರೆ ಬಿಲೋ 9 ಒಳಗೆ ರನ್ಸ್ ಅನ್ನ ಕೊಟ್ಟಿದ್ದು. ಉಳಿದೆಲ್ಲರೂ ಕೂಡ ಅಬೌಟ್ 10 ಮೇಲೇನೆ ಎಕಾನಮಿಯಲ್ಲಿ ರನ್ಗಳನ್ನು ಕೊಟ್ಟಿದ್ರು. ಸೊ ಇದು ಕೂಡ ಸೋಲಿಗೆ ಕಾರಣ ಆಯಿತು, ರಾಜಸ್ಥಾನದ ಸೋಲಿಗೆ. ಹೀಗೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಕಂಪ್ಲೀಟ್ ಡಾಮಿನೇಟ್ ಮಾಡಿ ಗುಜರಾತ್ ತಂಡ ಗೆದ್ದು ಫೈನಲ್ಗೆ ಹೋಗಿದೆ. ಅಂಡ್ ಈ ಮ್ಯಾಚಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಸಾಯಿ ಸುದರ್ಶನ್ ಮತ್ತೆ ಹಿಟ್ ವಿಕೆಟ್ ಆಗಿದ್ದು. RCB ವಿರುದ್ಧ ಬ್ಯಾಟ್ ಅವರ ಕೈಯಿಂದ ಜಾರಿ ವಿಕೆಟ್ಸ್ಗೆ ಬಿದ್ದು ಔಟ್ ಆಗಿದ್ರು. ಸೊ ನೆನ್ನೆ ಮ್ಯಾಚಲ್ಲೂ ಕೂಡ ಸೇಮ್ ಟು ಸೇಮ್ ಬ್ಯಾಟ್ ಮಿಸ್ ಆಗಿ ಜಾರಿ ವಿಕೆಟ್ಸ್ ಮೇಲೆ ಬಿದ್ದು ಔಟ್ ಆಗ್ತಾರೆ. ಬ್ಯಾಕ್ ಟು ಬ್ಯಾಕ್ ಹಿಟ್ ವಿಕೆಟ್ ಆಗಿದ್ದಕ್ಕೆ ಸುದರ್ಶನ್ ಕೈ ಮತ್ತು ಬ್ಯಾಟ್ಗೆ ಗಮ್ ಅಥವಾ ಟೇಪ್ ಹಾಕಬೇಕು ಅಂತ ಕೆಲವರು ಟ್ರೋಲ್ ಮಾಡ್ತಿದ್ದಾರೆ. ಮತ್ತೊಂದಷ್ಟು ಅಭಿಮಾನಿಗಳು ವೈಭವ್ ಸೂರ್ಯವಂಶಿ ಬಗ್ಗೆ ಹರ್ಟ್ ಆಗಿದ್ದಾರೆ. ಒಂದೇ ಆವೃತ್ತಿಯಲ್ಲಿ 3 ಶತಕ ಮಿಸ್ ಮಾಡಿಕೊಂಡ ಬಾಸ್ ಬೇಬಿ. ಇನ್ನು GT ವಿರುದ್ಧ ವೈಭವ್ ಸೂರ್ಯವಂಶಿ 96 ರನ್ಗಳಿಗೆ ಔಟ್ ಆಗೋ ಮೂಲಕ ಮತ್ತೊಮ್ಮೆ ಶತಕದಿಂದ ಜಸ್ಟ್ ಮಿಸ್ ಆದ್ರು. ಈ ಮೂಲಕ ಈ ಆವೃತ್ತಿಯಲ್ಲಿ 3ನೇ ಬಾರಿಗೆ 90ರ ಗಡಿ ದಾಟಿ ವಿಕೆಟ್ ಅನ್ನು ಒಪ್ಪಿಸಿರುವಂತದ್ದು. ಲೀಗ್ ಹಂತದ ಮ್ಯಾಚ್ ಅಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ 38 ಬಾಲಲ್ಲೇ 93 ರನ್ ಗಳಿಸಿ ಔಟ್ ಆಗ್ತಾರೆ. ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಹೈದರಾಬಾದ್ ವಿರುದ್ಧ 29 ಬಾಲಲ್ಲಿ 97 ರನ್ ಸಿಡಿಸಿ ಔಟ್ ಆಗ್ತಾರೆ. ಈ ಮೂಲಕ 10 ದಿನಗಳ ಅಂತರದಲ್ಲಿ 3 ಸಲ 90+ ರನ್ ಗಳಿಸಿ ಶತಕವನ್ನ ಮಿಸ್ ಮಾಡಿಕೊಂಡಿರುವಂತದ್ದು. ವೈಭವ್ ಔಟ್ ಆಗಿದ್ದು ಮತ್ತೊಮ್ಮೆ ಎಲ್ಲರಲ್ಲೂ ಕೂಡ ಬೇಸರ ಮೂಡಿಸಿತ್ತು. ಶತಕ ಬರುತ್ತೆ ಅಂತೇಳಿ ಕಾಯ್ತಾ ಇದ್ದಂತ ಅಭಿಮಾನಿಗಳು ಹರ್ಟ್ ಆಗಿದ್ರು. ನಿಮಗೂ ಕೂಡ ವೈಭವ್ ಅವರ ಶತಕ ಮಿಸ್ ಆಗಿದ್ದು ಹರ್ಟ್ ಆಗಿದ್ರಿ? ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.